ಸ್ಟಾಕ್ ಮಾರ್ಕೆಟಲ್ಲಿ ಭಾಳಷ್ಟು ಜನ ಇಂಟ್ರಾಡೇಲಿ ಎಸ್ಪೆಷಲಿ ಭಾಳಷ್ಟು ಲಾಸಸನ್ನು ಮಾಡ್ಕೋತಾರೆ. ಯಾಕೆ ಗೊತ್ತನ್ರಿ, ಅವರು ಒಂದು ಟ್ರೇಡನ್ನು ತೊಗೊಂಡ್ರೆ ಆ ಟ್ರೇಡ್ ಟಾರ್ಗೆಟ್ ಬರೋ ಮಟ್ಟ ಅಥವಾ ಸ್ಟಾಪ್ ಲಾಸ್ ಬರೋ ಮಟ್ಟ ಹೋಲ್ಡ್ ಮಾಡ್ತಾ ಇರೋಲ್ಲ. ಟಾರ್ಗೆಟು ಇನ್ನೇನು 500 ರೂಪಾಯಿ 1000 ರೂಪಾಯಿ ಬಂದ್ಬಿಟ್ಲೇ ಎಕ್ಸಿಟ್ ಆಗ್ತಿರ್ತಾರೆ. ಸ್ಟಾಪ್ ಲಾಸ್ ಮಾತ್ರ 5000 10,000 ಮಟ್ಟನೂ ಕೂಡ ಇನ್ನೇನು ರಿವರ್ಸಲ್ ಆಗ್ತದೆ, ಇಲ್ಲಿ ಸಪೋರ್ಟ್ ಐತಿ ಅಲ್ಲಿ ಸಪೋರ್ಟ್ ಐತಿ ಅಂತೇಳಿ ವೇಟ್ ಮಾಡ್ತಾನೆ ಇರ್ತಾರೆ. ಮತ್ತು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಬರೀ ಇಂಟ್ರಾಡೇ ಅಂದರೆ ನೆಫ್ಟಿ, ಬ್ಯಾಂಕ್ ನಿಫ್ಟಿ, ಸ್ಪಿನ್ ನಿಫ್ಟಿ, ಸೆನ್ಸೆಕ್ಸ್ ಅಂತೇಳಿ ಇದು ಇಂಟ್ರಾಡೇ ಬಿಟ್ಟು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಭಾಳಷ್ಟು ವಿಧಾನಗಳದಾವೆ ದುಡ್ಡು ಮಾಡಲಿಕ್ಕೆ ಅಂತೇಳಿ. ಸ್ಟಾಕ್ ಮಾರ್ಕೆಟಲ್ಲಿ ಬರೀ ಇಂಟ್ರಾಡೇ ಅಷ್ಟೇ ಅಲ್ಲ, ಸ್ವಿಂಗ್ ಟ್ರೇಡಿಂಗ್, ಸ್ಟಾಕ್ಸಲ್ಲಿ ಸ್ವಿಂಗ್ ಟ್ರೇಡಿಂಗ್, ಅದ್ರ ಜೊತೆಗೆ ನೀವು IPO ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಲಾಂಗ್ ಟರ್ಮ್ಗೆ. ಅದರ ಜೊತೆಗೆ ETF ಅಂತದವು, ETF ಅಲ್ಲಿ ಕೂಡ ಸ್ವಿಂಗ್ ಟ್ರೇಡಿಂಗ್ ಮಾಡಿ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ದುಡ್ಡನ್ನು ಮಾಡ್ಬೋದು. ಭಾಳಷ್ಟು ಜನಕ್ಕೆ ಗೊತ್ತಿದೆ ಗೋಲ್ಡ್, ಸಿಲ್ವರ್ ETF ಅದಾವು, ಅದನ್ನು ಕೂಡ ನೀವು ಬೈ ಮಾಡಿ ದುಡ್ಡನ್ನು ಮಾಡ್ಬೋದು. ಬಹಳಷ್ಟು ವಿಧಾನಗಳಿದಾವೆ ಈ ಥರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಗಳಿಸಲಿಕ್ಕೆ.